ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ ಜುಲೈ 22 ವಿಶೇಷವಾದ ಬುಧವಾರ. ಕೆಲವು ರಾಶಿಯವರಿಗೆ ಅತ್ಯಂತ ಶುಭಕರ ದಿನವಾಗಿರುತ್ತದೆ ಎಂದು ಜ್ಯೋತಿಷ್ಯ ಪರಂಪರೆಯಲ್ಲಿ ನಂಬಲಾಗುತ್ತದೆ. ಬುಧವಾರವು ಬುದ್ಧಿ, ವ್ಯಾಪಾರ, ಸಂವಹನ ಮತ್ತು ಧನಕಾರಕ ಫಲಗಳಿಗೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಕುಬೇರ ದೇವರ ಅನುಗ್ರಹ ಮತ್ತು ಶುಭ ಗ್ರಹದ ಪ್ರಭಾವದಿಂದ 5 ರಾಶಿಯವರಿಗೆ ಹಣಕಾಸು, ಉದ್ಯೋಗ, ವ್ಯಾಪಾರ ಹಾಗೂ ಕುಟುಂಬ ಜೀವನದಲ್ಲಿ ಉತ್ತಮ ಅವಕಾಶ ದೊರೆಯುವ ಸಾಧ್ಯತೆ ಇದೆ ಎನ್ನಲಾಗುತ್ತದೆ. ಆದರೆ ನೆನಪಿಡಿ, ಜ್ಯೋತಿಷ್ಯದ ಫಲಿತಾಂಶಗಳು ನಂಬಿಕೆ ಮತ್ತು ಪರಂಪರೆಯ ಆಧಾರದ ಮೇಲಿರುತ್ತವೆ. ನಿಮ್ಮ ಪ್ರಯತ್ನ ಮತ್ತು ಸರಿಯಾದ ನಿರ್ಧಾರವೇ ಯಶಸ್ಸಿನ ಪ್ರಮುಖ ಕಾರಣ. ಹಾಗಾದ್ರೆ ಬನ್ನಿ, ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಶುಭ ಫಲ ಸಿಗುತ್ತದೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಟ್ಟಾರೆಯಾಗಿ ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ನಾಳೆಯ ಸಮಯ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಬಹಳ ದಿನಗಳಿಂದ ನಿಂತಿದ್ದಂತಹ ಕೆಲಸಗಳನ್ನು ಪುನಃ ಪ್ರಾರಂಭಿಸಬಹುದು. ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ. ಹೊಸ ಅವಕಾಶ ಮರಳಿ ಬರುವ ಸಾಧ್ಯತೆ ಸಿಗುತ್ತೆ. ವ್ಯಾಪಾರ ಮಾಡುವಂಥವರಿಗೆ ಹೊಸ ಗ್ರಾಹಕರು ದೊರೆಯಬಹುದು. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ, ಕುಟುಂಬ ಸದಸ್ಯರ ಸಹಕಾರದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮನೆಗೆ ಶುಭ ಸುದ್ದಿ ಬರಬಹುದು. ಅನಗತ್ಯ ಖರ್ಚು ಕಡಿಮೆ ಆಗುವ ಸೂಚನೆ ಇದೆ. ಹೊಸ ಹೂಡಿಕೆ ಮಾಡುವಂಥವರಿಗೆ ಅನುಭವ ಸಲಹೆಗಳನ್ನು ಪಡೆದುಕೊಳ್ಳೋದ್ರೆ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಎರಡನೇ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂತಹ ಜನರು ಈ ಸಂದರ್ಭದಲ್ಲಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ. ಈ ಒಂದು ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಉತ್ತಮವಾದ ಬೆಳವಣಿಗೆ ಕಂಡು ಬರುವಂತಹ ಸಾಧ್ಯತೆ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ಹಳೆಯ ಸಾಲದ ಒತ್ತಡಗಳು ಕಡಿಮೆ ಆಗಬಹುದು. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹಾಗೂ ಸಂದರ್ಶನದಲ್ಲಿ ಒಳ್ಳೆಯ ಅವಕಾಶಗಳು ದೊರೀತಾ ಹೋಗುತ್ತೆ. ದಾಂಪತ್ಯ ಜೀವನದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುವ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ದಿನ ಇನ್ನಷ್ಟು ಸುಂದರವಾಗಿರುತ್ತೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಸಮಯದಲ್ಲಿ ಅದ್ಭುತವಾಗಿರುವಂತಹ ಪರಿಣಾಮಕಾರಿಯಾಗಿರುವ ಸಮಯ ಅಂತ ಹೇಳ್ಬೋದು. ನಿಮ್ಮ ಕನಸುಗಳು, ಆಸೆಗಳು ಸಂಪೂರ್ಣವಾಗಿ ನನಸಾಗುತ್ತೆ. ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅತ್ಯದ್ಭುತವಾಗಿರುವಂತಹ ಫಲಿತಾಂಶವನ್ನು ಕಂಡುಕೊಳ್ಳುವಂತಹ ಸಮಯ. ನಿಮ್ಮ ಕನಸುಗಳಿಗೆ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ. ಎಲ್ಲ ರೀತಿಯ ಸುಲಭವಾದ ಮಾರ್ಗದಿಂದ ಹಣವನ್ನು ಸಂಪಾದನೆ ಮಾಡಿಕೊಳ್ಬಹುದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಸಮಯ ನಾಳೆಯಿಂದ ಅತ್ಯಂತ ಅನುಕೂಲಕರವಾಗಿರುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಬಹಳಷ್ಟು ಹಣ ಮರಳಿ ಕೈ ಸೇರುವಂತಹ ಸಾಧ್ಯತೆ ಇದೆ. ನಿಮ್ಮ ಬಹುದಿನದ ಆಸೆಗಳು, ಕನಸುಗಳು ನನಸಾಗುತ್ತದೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅನಗತ್ಯವಾದ ಖರ್ಚುಗಳು ಕಡಿಮೆ ಆಗುವಂತಹ ಸೂಚನೆ ಸಿಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದನ್ನು ಸುಲಭವಾಗಿ ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಅದೃಷ್ಟ ಕೈ ಹಿಡಿಯುತ್ತೆ. ಕುಬೇರದೇವನ ಆಶೀರ್ವಾದದಿಂದ ಧನ ಸಂಪತ್ತು ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರಲಿದೆ. ಸಂಪತ್ತಿನ ಒಂದು ಸುರಿಮಳೆ ಸುರಿಯುತ್ತದೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ನಾಳೆಯಿಂದ ಅದ್ಭುತವಾದ ಸಮಯ ಶುರುವಾಗುತ್ತೆ. ಸಂಪೂರ್ಣವಾಗಿ ಕುಬೇರ ದೇವನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಇದರಿಂದಾಗಿ ನಾಳೆಯಿಂದ ನಿಮ್ಮ ಅದೃಷ್ಟ ಕೈ ಹಿಡಿಯುವ ಸಾಧ್ಯತೆ ಇದೆ. ಹಲವಾರು ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಕೆಲಸ ಪೂರ್ಣವಾಗಬಹುದು. ಉದ್ಯೋಗಕ್ಕೋಸ್ಕರ ಕಾಯ್ತಿರುವಂಥವ್ರಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ವ್ಯಾಪಾರ ಒಪ್ಪಂದಗಳು ಲಾಭದಾಯಕವಾಗಿರುತ್ತೆ. ಕುಟುಂಬದಲ್ಲಿ ಹಿರಿಯರಿಂದ ಆಶೀರ್ವಾದ ಮತ್ತು ಬೆಂಬಲ ದೊರೆಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಯನ್ನು ನಡೆಸ್ಬೋದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥ ಜನರಿಗೆ ನಾಳೆಯಿಂದ ಧನ ಯೋಗ ಬಲವಾಗಿ ಇರೋದ್ರಿಂದ ಈ ಸಮಯ ಆದಾಯದ ಅವಕಾಶಗಳು ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಅದ್ಭುತವಾದ ಪ್ರಶಂಸೆ ದೊರೆಯುವ ಸಾಧ್ಯತೆ ಇದೆ. ಹೊಸ ಯೋಜನೆಯಲ್ಲಿ ಯಶಸ್ಸು ಸಿಗುತ್ತೆ. ಸ್ನೇಹಿತರು ಮತ್ತು ಸಂಬಂಧಿಗಳಿಂದ ಉತ್ತಮವಾಗಿರುವಂತಹ ಸಹಕಾರ, ಬೆಂಬಲ ಸಿಗುತ್ತೆ. ಮನಸ್ಸಿನಲ್ಲಿದ್ದಂತಹ ಚಿಂತೆಗಳು ನಿಧಾನವಾಗಿ ದೂರವಾಗುತ್ತದೆ. ಕುಬೇರ ದೇವನ ಕೃಪೆಗೆ ಪಾತ್ರರಾಗ್ತೀರಾ. ಕುಬೇರ ದೇವನ ಆಶೀರ್ವಾದವನ್ನು ಪಡೆಯಲು ನಾಳೆ ಸೂಕ್ತವಾದ ಸಮಯ. ಸಾಧ್ಯವಾದರೆ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಪೂಜೆ ಮಾಡಿ. ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನ ಧಾನ್ಯಾಧಿಪತೆಯೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ಜಪಿಸುವುದರಿಂದ ಖಂಡಿತವಾಗಿ ನಿಮಗೆ ಎಲ್ಲವೂ ಕೂಡ ಸುಲಭವಾಗಿ ಕೈ ಸೇರುತ್ತೆ. ಸಂಪತ್ತನ್ನು ಬರಮಾಡ್ಕೊಳ್ತೀರಾ. ಈ ಸಂದರ್ಭದಲ್ಲಿ ಅಗತ್ಯವಿರುವಂಥವ್ರಿಗೆ ಅನ್ನದಾನ ಮಾಡುವುದು ಶುಭಕರ ಎಂದು ಪರಿಗಣಿಸಲಾಗುತ್ತೆ. ಸ್ನೇಹಿತರೆ, ನಾಳೆ ಜುಲೈ 22 ವಿಶೇಷವಾದ ಬುಧವಾರ. ಈ 5 ರಾಶಿಯವರಿಗೆ ಹಣಕಾಸು, ಉದ್ಯೋಗ ಮತ್ತು ಜೀವನದಲ್ಲಿ ಉತ್ತಮವಾದ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತೆ. ಈ ಶುಭ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಪರಿಶ್ರಮದ ಜೊತೆಗೆ ದೇವರ ಆಶೀರ್ವಾದವು ಇದ್ದರೆ ಯಶಸ್ಸು ಇನ್ನಷ್ಟು ಸುಲಭವಾಗಬಹುದು. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಸಂಪೂರ್ಣವಾಗಲಿ ಅಂತ ಹಾರೈಸುತ್ತಾ, ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.